ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ಲೇಡೀಸ್ ಟೈಲರ್. ಇವತ್ತು ನಾನು ಬಿಗಿನರ್ಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಈಸಿ ಬ್ಲೌಸ್ ಸ್ಟಿಚಿಂಗ್ ಮೆಥಡನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಥ್ರೆಡ್ ಪೈಪಿಂಗ್ ಹಾಕಿ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಬ್ಲೌಸ್ನ ಯಾವ ಪಾರ್ಟಿಂದ ನಾವು ಸ್ಟಾರ್ಟ್ ಮಾಡಬೇಕು, ಯಾವ ಪಾರ್ಟ್ ಫಸ್ಟ್ ಹೊಲ್ಕೊಂಡ್ರೆ ಬ್ಲೌಸ್ದು ನಮಗೆ ಸ್ಟಿಚಿಂಗ್ ಬೇಗ ಆಗುತ್ತೆ, ಬೇಗ ಗೊತ್ತಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಈಸಿಯಾಗಿ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಬೋದು. ಫಸ್ಟ್ ಸೊಂಟದ ಪಟ್ಟಿ, ಆಮೇಲೆ ಫ್ರಂಟ್ ಪಾರ್ಟು, ಈ ಥರ ನಾನು ಒಂದೊಂದಾಗೆ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡ್ತೀನಿ, ಅದರಲ್ಲೂ ಥ್ರೆಡ್ ಪೈಪಿಂಗ್ ಹಾಕಿ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡ್ತೀನಿ ಫಾಸ್ಟಾಗಿ ಅಂತ ಸ್ಕಿಪ್ ಮಾಡಿದೆ ನೋಡಿ. ಇದು ಡೀಟೇಲ್ ಆಗಿದೆ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರಾದರೂ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಬರುತ್ತೆ ನೋಡಿ. ನೀವು ಈಸಿಯಾಗಿ ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗು ಯಾವ ಥರ ಕಟ್ಟಿಂಗ್ ಮಾಡಿದ್ರೆ ಫಾಸ್ಟಾಗಿ ಮಾಡ್ಬೋದು, ಎಷ್ಟು ಬ್ಲೌಸಸ್ ಮಾಡ್ಬೋದು ಎಲ್ಲ ನಾನು ಡೀಟೇಲಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ನೀವು ಅದನ್ನು ನೋಡ್ಕೋಬೋದು. ನಾನು ಥ್ರೆಡ್ ಪೈಪಿಂಗನ್ನು ನಾರ್ಮಲ್ ಪ್ರೆಷರ್ ಫುಟಲ್ಲೇ ಹಾಕ್ತಾ ಇರೋದು. ನಾನು ಯಾವುದೇ ಸಿಂಗಲ್ ಟೆನ್ಷನ್ನು, ಡಬಲ್ ಟೆನ್ಷನ್ ಆ ಥರ ಎಲ್ಲ ಯೂಸ್ ಮಾಡಿಲ್ಲ. ಸಿಂಗಲ್ ಟೆನ್ಷನ್ ಹಾಕಿ ನಾನು ಯಾವುದೇ ಥ್ರೆಡ್ ಪೈಪಿಂಗ್ ಮಾಡಲ್ಲ. ನಾರ್ಮಲ್ ನಾವು ಯಾವುದಾದ್ರೆ ಹಾಕಿರ್ತೀವೋ ಮಿಷನಲ್ಲಿ ಅದೇ ಟೆನ್ಷನಲ್ಲೇ ನಾನು ಥ್ರೆಡ್ ಪೈಪಿಂಗ್ ಹಾಕಿರೋದು. ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಪದೇ ಪದೇ ನಾವು ಸಿಂಗಲ್ ಟೆನ್ಷನ್ ಹಾಕ್ಕೊಂಡು ಅದನ್ನು ಚೇಂಜ್ ಮಾಡೋದು, ಅದನ್ನು ಮತ್ತೆ ಬಿಚ್ಚಿ ಹಾಕೋದು ತುಂಬ ರಿಸ್ಕ್ ಆಗುತ್ತೆ, ಕೆಲಸನೂ ಲೇಟ್ ಆಗುತ್ತೆ. ಇದು ನಾರ್ಮಲ್ ಇದರಲ್ಲೇ ಪ್ರೆಷರ್ ಫುಟಲ್ಲೇ ಹಾಕಿರೋದು. ಇದನ್ನು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಇದು ಫಿನಿಶಿಂಗು ನೀಟಾಗಿ ಬರುತ್ತೆ. ನಾವು ಪದೇ ಪದೇ ಚೇಂಜ್ ಮಾಡೋ ಕೆಲಸನೂ ಇಲ್ಲ, ನೀಟಾಗೂ ಇರುತ್ತೆ, ಬೇಗನೂ ಕೆಲಸ ಆಗುತ್ತೆ. ನಾರ್ಮಲ್ ಪ್ರೆಷರ್ ಫುಟಲ್ಲಿ ಸ್ವಲ್ಪ ಎಳೆದು ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಈಸಿಯಾಗಿ ಪೈಪಿಂಗ್ ಮಾಡ್ಬೋದು, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಬೋಟಿಕ್ ಸ್ಟೈಲಲ್ಲಿ ಇದೇ ಥರ ಮಾಡೋದು, ಬೋಟಿಕ್ಗಳಲ್ಲಿ ಅದೇ ಥರ ಫಿನಿಶಿಂಗ್ ಬಂದಿದೆ. ಇದು ತುಂಬ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಫಿನಿಶಿಂಗು ಚೆನ್ನಾಗಿರುತ್ತೆ, ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಯಾವಾಗಲೂ ಥ್ರೆಡ್ ಪೈಪಿಂಗನ್ನು ನಾರ್ಮಲ್ ಪ್ರೆಷರ್ ಫುಟಲ್ಲೇ ಹಾಕೋದು. ನಾನು ಇದರಲ್ಲಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಹಾಕಿರೋದು. ಥ್ರೆಡ್ ಪೈಪಿಂಗಲ್ಲಿ 2 ಥರ ಹಾಕ್ತಾರೆ. ಮೇಲೆ ಕಾಣಿಸೋ ಥರ ಒಂದು, ಒಳಗಡೆ ಕಚ್ಚಾ ಕಾಣಿಸ್ತಿರುತ್ತೆ. ಆದರೆ ಇದರಲ್ಲಿ ನಾನು ಆ ಥರ ಮಾಡಿಲ್ಲ. ಈ ಥರ ಇನ್ವಿಸಿಬಲ್ ಮಾಡೋದ್ರಿಂದ ನಾವು ಹೇಮಿಂಗ್ ಮಾಡೋ ಕೆಲಸ ಮತ್ತು ಅದನ್ನು ಇದು ಮಾಡೋದು ಏನು ಎಕ್ಸ್ಟ್ರಾ ಕೆಲಸ ಇರಲ್ಲ. ಇದು ಇನ್ವಿಸಿಬಲ್ ಪೈಪಿಂಗು. ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಫ್ರಂಟ್ ಪಾರ್ಟಲ್ಲಿ ಟಕ್ಸ್ ಹಿಡಿಯೋವಾಗೂ ಅಷ್ಟೇ, ನಾವು ಯಾವ ಏಜ್ ಅವ್ರಿಗೆ ಯಾವ ಥರ ಟಕ್ಸ್ ಹಿಡಿಬೇಕು ಅನ್ನೋದು ನಾನು ಇದರಲ್ಲಿ ಹೇಳ್ತಾ ಇರ್ತೀನಿ, ನೀವು ಅಬ್ಸರ್ವ್ ಮಾಡಿ. ಟಕ್ಸ್ ಹಿಡಿಯೋವಾಗಲೂ ಅಷ್ಟೇ, ತುಂಬ ಏಜ್ ಆದವ್ರಿಗೆ ಒಂಥರ ಹಿಡಿಬೇಕು, 45-50 ಇಯರ್ಸ್ ಅವ್ರಿಗೆ ಒಂಥರ ಹಿಡಿಬೇಕು. ಯಾಕೆಂದರೆ ಎಲ್ಲ ಥರ ಜನ್ರೇಷನ್ಗೂ ಒಂದೇ ಥರ, ಏಜ್ ಅವ್ರಿಗೂ ಒಂದೇ ಥರ ನಾವು ಟಕ್ಸ್ ಹಿಡಿಯೋಕ್ಕಾಗಲ್ಲ, ನೋಡಿಕೊಂಡು ಹಿಡಿಬೇಕು. ಕೆಲವ್ರಿಗೆ ಸ್ವಲ್ಪ ಕಡಿಮೆ ಹಿಡಿಬೇಕು, ಕೆಲವ್ರಿಗೆ ಜಾಸ್ತಿ ಹಿಡಿಬೇಕು, ಕೆಲವ್ರಿಗೆ ಲೆಂತ್ ಜಾಸ್ತಿ ತೊಗೋಬೇಕು, ಕೆಲವ್ರಿಗೆ ಕಡಿಮೆ ತೊಗೋಬೇಕು. ಯಾಕೆ ಅಂದರೆ ಫ್ರಂಟ್ ಪಾರ್ಟು ನೀಟಾಗಿ ಕೂತ್ಕೊಂಡ್ರೇ ಬ್ಲೌಸ್ ಚೆನ್ನಾಗಿ ಕಾಣೋದು. ಅದಕ್ಕೆ ಇದೇ ಥರ ಟಿಪ್ಸನ್ನ ನಂದು ತುಂಬ ಹೇಳ್ತಾ ಇರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ಥರ ತುಂಬ ಟಿಪ್ಸನ್ನ ನಾನು ಹೇಳ್ತಾ ಇರ್ತೀನಿ, ಫಾಲೋ ಮಾಡ್ತಾ ಇರ್ತೀನಿ. ಇದೇ ಥರ ಟಿಪ್ಸು ಕೊಡ್ತಾ ಇರ್ತೀನಿ ಬಿಗಿನರ್ಸ್ಗೆ. ಟಕ್ಸ್ ಹಿಡಿಯೋವಾಗ ನಾವು ಎಷ್ಟು ಹಿಡಿಬೇಕು, ಅಪೆಕ್ಸ್ ಪಾಯಿಂಟ್ ಎಷ್ಟು ತೊಗೋಬೇಕು ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಕಟಿಂಗ್ ಮಾಡಬೇಕಾದ್ರೇ ನಾನು ಅದನ್ನು ಟಕ್ಸ್ ಎಷ್ಟು ಹಿಡ್ಕೋಬೇಕು ಅನ್ನೋದು ಮಾರ್ಕ್ ಮಾಡಿ ನಾನು ಕಟಿಂಗ್ ವೀಡಿಯೋ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲದೆ ಇದ್ದರೆ ಅದನ್ನು ನೋಡಿ. ಅದರಲ್ಲಿ ಅಪೆಕ್ಸ್ ಪಾಯಿಂಟು, ಫ್ರಂಟ್ ಪಾರ್ಟ್ಗೆ ಎಷ್ಟು ಟಕ್ ಹಿಡಿಬೇಕು ಅದನ್ನೆಲ್ಲ ಡೀಟೇಲಾಗಿ ನಾನು ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಪ್ರೀವಿಯಸ್ ವೀಡಿಯೋದ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ತುಂಬ ಡೀಟೇಲಾಗಿ ಕಟಿಂಗ್ ಮಾಡಿದ್ದೀನಿ. ಇದು ಬರೀ ಸ್ಟಿಚಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ, ಇದರಲ್ಲಿ ಕಟಿಂಗ್ ಏನೂ ಇಲ್ಲ. ಕಟಿಂಗ್ ನೀಟಾಗಿ ಬಂದುಬಿಟ್ರೆ ಬ್ಲೌಸು ಸ್ಟಿಚಿಂಗ್ ಮಾಡೋದು ಈಸಿ. ಯಾಕೆಂದರೆ ಮೊದಲೇ ಎಲ್ಲ ಮಾರ್ಕ್ ಮಾಡಿಬಿಟ್ಟಿರ್ತೀವಿ, ನಾವೆಲ್ಲ ಟಕ್ಸ್ ಹಾಕ್ಬಿಟ್ಟಿರ್ತೀವಿ, ಆಲ್ರೆಡಿ ಟಾಕ ಹಾಕ್ಬಿಟ್ಟಿರ್ತೀವಿ. ನಾವು ಸ್ಟಿಚ್ ಮಾಡ್ತಾ ಹೋಗೋದಷ್ಟೇ. ಸ್ಟಿಚ್ ಮಾಡ್ತಾ ಇದ್ದರೆ ಬೇಗ ಇದು ಕೆಲಸ ಮುಗಿಯುತ್ತೆ. ನಾವು ಕಟಿಂಗೇ ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ಸ್ಟಿಚಿಂಗ್ ಲೇಟ್ ಆಗುತ್ತೆ, ಯಾವ ಬ್ಲೌಸನ್ನು ಫಿನಿಶಿಂಗ್ ನೀಟಾಗಿ ಬರಲ್ಲ ಆವಾಗ. ಕಟಿಂಗ್ ಯಾವ ಥರ ಈಸಿ ಮೆಥಡಲ್ಲಿ ಮಾಡ್ಬೋದು ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಅದೇ ಥರ ಕಟಿಂಗ್ ಮಾಡ್ಕೊಂಬಿಟ್ರೆ ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದರಲ್ಲಿ ಇನ್ವಿಸಿಬಲ್ ಪೈಪಿಂಗ್ ಯಾವ ಥರ ಹಾಕೋದು, ಯಾವ ಥರ ಟಕ್ಸ್ ಹಿಡಿಯೋದು ಅಷ್ಟೇ, ಅದನ್ನು ನೀಟಾಗಿ ತೋರಿಸಿದ್ದೀನಿ ಡೀಟೇಲಾಗಿ.
ಆಗಿ. ಯಾಕೆಂದರೆ ಬೋಟಿಕ್ಗಳಲ್ಲೆಲ್ಲ ಇನ್ವಿಸಿಬಲ್ ಪೈಪಿಂಗೇ ಹಾಕೋದು, ಮೇಲೆ ಪೈಪಿಂಗ್ ಈಗ ಯಾರೂ ಇಷ್ಟಪಡಲ್ಲ. ಏಮಿಂಗು ಎಲ್ಲ ಅದೆಲ್ಲ ಮೇಲೆ ಕಾಣಿಸ್ತಾ ಇರುತ್ತೆ, ಆದರೆ ಇದು ಇನ್ವಿಸಿಬಲ್ ಪೈಪಿಂಗು ಮೇಲೆ ಕಾಣಿಸಲ್ಲ. ಅದಕ್ಕೆ ಇದರಲ್ಲಿ ಅದನ್ನೇ ಇಂಪಾರ್ಟೆಂಟಾಗಿ ನಾನು ತೋರಿಸಿದ್ದೀನಿ. ಯಾಕೆಂದರೆ ಬಿಗಿನರ್ಸ್ಗೆ ಇನ್ವಿಸಿಬಲ್ ಪೈಪಿಂಗ್ ಹಾಕೋದು ಸ್ವಲ್ಪ ರಿಸ್ಕು ಅನಿಸುತ್ತೆ. ಅದು ಯಾವ ಥರ ಹಾಕಬೇಕು ಅನ್ನೋದನ್ನು ನಾನು ಇದರಲ್ಲಿ ತೋರಿಸಿದ್ದೀನಿ ಡೀಟೇಲಾಗಿ. ಇದೇ ಥರ ನಾರ್ಮಲ್ ಪೈಪಿಂಗು ಹಾಕ್ಬೋದು, ಥ್ರೆಡ್ ಪೈಪಿಂಗೇ ಹಾಕಬೇಕು ಅಂತೇನಿಲ್ಲ. ನಾರ್ಮಲ್ ಪೈಪಿಂಗು ಈಸಿಯಾಗಿ ಚೆನ್ನಾಗಿ ಹೊಲಿಬೋದು, ಅದು ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಒಂದು ಸಲ ತೋರಿಸ್ತೀನಿ. ಬೇಕು ಅಂದವರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ಎಲ್ಲ ಥರನೂ ಕಲ್ತಿರಬೇಕು. ಬಟ್ಟೆಯನ್ನು ಮೊದಲೇ ಐರನ್ ಮಾಡ್ಕೊಂಬಿಟ್ರೆ ಪೈಪಿಂಗ್ ಹಾಕಿದ್ಮೇಲೆ ನಾವು ಐರನ್ ಮಾಡೋಷ್ಟಿರಲ್ಲ, ನೀಟಾಗಿ ಪೈಪಿಂಗ್ ಕೂತ್ಕೊಂಡ್ಬಿಡುತ್ತೆ. ಐರನ್ ಮಾಡ್ಕೊಂಡು ಆಮೇಲೆ ಪೈಪಿಂಗ್ ಹಾಕಬೇಕು, ಯಾವುದೇ ಕಾರಣಕ್ಕೂ ಹಂಗೆ ಹಾಕಕ್ಕೆ ಹೋಗಬಾರ್ದು. ಬ್ಯಾಕ್ ಸೈಡು ಅಷ್ಟೇ, ಫ್ರಂಟ್ ಪಾರ್ಟು ಅಷ್ಟೇ, ಸ್ಲೀವ್ಸು ಅಷ್ಟೇ, ಎಲ್ಲನೂ ಅಷ್ಟೇ ಒಂದೇ ಸಲ ನಾವು ಐರನ್ ಮಾಡಿಕೊಂಡು ಪೈಪಿಂಗ್ ಹಾಕ್ಬಿಟ್ರೆ ಬ್ಲೌಸ್ ಹೊಲಿಯೋದು ಈಸಿ ಆಗುತ್ತೆ. ಆವಾಗ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದೇ ಥರ ಬ್ಲೌಸಸ್ನ ಇದೇ ಥರ ಸ್ಟಿಚ್ ಮಾಡೋದು ಎಲ್ಲರೂ. ಸ್ಟ್ರೈಟು ಫಿಟ್ಟಿಂಗ್ ಯಾವ ಥರ ಬರೋದು ಅನ್ನೋದನ್ನು ಕೂಡ ಇದರಲ್ಲಿ ತೋರಿಸಿದ್ದೀನಿ. ಇದು ಫಿನಿಶಿಂಗ್ ಈ ಥರ ನೀಟಾಗಿ ಬರುತ್ತೆ, ಒಳಗಡೆ ಓವರ್ಲಾಕ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್.